ಸದಯ ಕರುಣಾಬ್ಧಿ ಗುಣಮಣಿಯೇ ಕರುಣಾಬ್ಧಿ ಗುಣಮಣಿ ಮದುವೆಯಾಗುವೆಯೇ ಮಗನೀಯ ಕರುಣಾಬ್ಧಿ ಗುಣಮಣಿಯೇ ಕರುಣಾಬ್ಧಿ ಗುಣಮಣಿ ಮದುವೆಯಾಗುವೆಯೇನು ಮಗನೀಯ ಹೃದಯವ ಕತ್ತೆ ಗುಣ ಸದಯ ಮದುವೆ ಆಪೆಯ ಮಗನೀಯ ಪದವಿ ಮೋಗವ ಮರೆತು ಗಣಿಕೆಗೆ ಬದುಕನೀಯುವ ಗುಣಕ್ಕೆ ಸೋತಿದೆ ಪದವಿ ಮೋಗವ ಮರೆತು ನಿನ್ನ ಪದವಿ ಮೋಗವ ಮರೆತು ಗಣಿಕೆಗೆ ಬದುಕನೀಯುವ ಗುಣಕ್ಕೆ ಸೋತಿಗೆ ಗಣಿಕೆಗೆ ಬದುಕನೀಯುವ ಗುಣಕ್ಕೆ ಸೋತಿಗೆ ಪದುಮ ಸರಸಿಯ ತೆರೆದೋಳೆಮ್ಮ ಮಧುರ ಬಾಳನು ಕಳೆವ ಮನವಿದೆ ಪದುಮ ಸರಸಿಯ ತೆರೆದೋಳೆಮ್ಮ ಮಧುರ ಬಾಳನು ಕಳೆವ ಮನವಿದೆ ಎಮ್ಮ ಮಧುರ ಬಾಳನು ಕಳೆವ ಮನವಿದೆ ಈ ಹೃದಯವಿದ ನೀ ಕಂತೆ ಹೃದಯ ಕತ್ತೆ ಗುಣ ಸದಯ ಕರುಣಾಬ್ಧಿ ಗುಣಮಣಿ ಮದುವೆಯಾಗುವೆಯೇನೋ ಮಗನೀಯ ಗುಣ ಸದಯ ಮಗನೀಯ ಗುಣ ಸದಯ ಮಗನೀಯ ಪದವಿ ಮೋಗವ ಮರೆತು ಗಣಿಕೆಗೆ ಬದುಕ ನೀಯುವ ಗುಣಕ್ಕೆ ಸೋತಿಗೆ ಪದುಮ ಸರದಿಯ ತೆರೆದೋಳೆಂಬ ಮಧುರ ಬಾಳ ಕಳೆವ ಮನವಿದೆ ಮಧುರ ಬಾಳ ಕಳೆವ ಮನವಿದೆ ಈ ಹೃದಯವಿದ ನೀ ಕತ್ತೆ ಗುಣ ಸದಯ ಹೃದಯ ಕತ್ತೆ ಗುಣ ಸದಯ ಕರುಣಾಬ್ಧಿ ಗುಣಮಣಿ ಮದುವೆಯಾಗುವೆಯೇನು ಮಗನೀಯ ಗುಣ ಸದಯ ಮಗನೀಯ ಗುಣ ಸದಯ ಮಗನೀಯ
ಕಾರಣ ಉಂಟು. ಏನು? ಇನ್ನೊಂದು ಸಂದರ್ಭದಲ್ಲಿ ನನ್ನ ಮದುವೆ ವಿಷಯವನ್ನು ಪ್ರಸ್ತಾಪಿಸಿದಾಗ ನಾನು ಆಡಿದಂತ ಮಾತು ಏನದು? ನಾನು ಮದುವೆ ಆಗುವಂತವರು ನಾನೇ ಆಯ್ಕೆ ಮಾಡಿಕೊಳ್ತೇನೆ. ಒಂದಾಡಿರುವಂತ ಮಾತು. ಹೌದು. ಸರಿ, ಆಯ್ಕೆಯಾಗಿದೆ. ಯಾವ ರೀತಿ? ಅಪ್ಪ, ನಿಮಗೆ ತಿಳಿಯದ ಹಾಗೆ ಕೆಲವಷ್ಟು ಘಟನೆಗಳು ಗತಿಸಿ ಹೋಗಿದೆ. ಏನದು? ಆಸ್ಥಾನದವರೆಗೆ ಇರುವರು ವ್ಯಕ್ತಿಗಳು ಬರ್ತಾ ಇದ್ದಾರೆ ಅನ್ನುವಂತ ವಿಷಯವನ್ನ ನನ್ನ ಸಖ್ಯರಿಂದ ಕೇಳಿ ತಿಳಿದುಕೊಂಡೆ. ಸರಿ, ಅವರಿಗೆ ಎದುರಾದೆ. ನೀನಾ? ಹೌದೌದು. ಹೀಗೆ ಹೋಗಿದ್ದಲ್ಲ, ಹೇಗೆ? ಗರ್ಭಿಣಿಯ ವೇಷವನ್ನು ಧರಿಸಿ ಹೋದ್ರೆ. ನೀನು? ಹೌದೌದು. ಮುಂದೇನ? ವೇಷೆಯ ಮಗಳು ಎನ್ನುವುದಾಗಿ ಪರಿಚಯ ಮಾಡಿಕೊಂಡೆ. ಓಹೋ, ನಾನು ಕಷ್ಟದಲ್ಲಿದ್ದೇನೆ, ಸಹಾಯ ಮಾಡಿ ಎನ್ನುವುದಾಗಿಯೂ ಕೇಳಿದೆ. ಆಗ ಒಬ್ಬಾತ ಆಡಿದಂತ ಮಾತು, ಏನು? ನಿನ್ನಿಂದ ಏನೂ ಪ್ರಯೋಜನ ಇಲ್ಲ, ನನಗೆ ಅಧಿಕಾರವೇ ಮುಖ್ಯ, ನೀನೊಬ್ಬಳು ಸೂಳೆ, ಹಾಳು ಬಾವಿ ಹಾರುವಂತೆಲ್ಲ ಹೇಳಿದ. ಅಷ್ಟೆಲ್ಲ ಹೇಳಿದ. ಆತ ಬೇರೆ ಯಾರು ಅಲ್ಲ, ಯಾರವ? ಆತ ಈತ. ಅವನಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿದ್ದೀನಿ, ಇರಲಿ ಬಿಡಿ. ಇನ್ನೊಬ್ಬಾತ ಹಾಗಲ್ಲ ಅಪ್ಪ, ಏನ್? ನನ್ನ ಕಷ್ಟಕ್ಕಾಗಿ ಆತನ ಮನ ಬಿಡಿಯುತ್ತಾ ಇತ್ತು. ನನಗೆ ಸಹಾಯ ಮಾಡುವುದಕ್ಕೆ ಮುಂದಾದ. ಯೋಚನೆ ಮಾಡಿ, ಮಾನವೀಯತೆಯ ಮಾನವಾಧಿಪನಿಗಿರಬೇಕಾದ ಪ್ರಮುಖ ಮಾನದಂಡ ಇಲ್ಲಿ ಅಧಿಕಾರಿಯಾಗುವ ಪ್ರಜೆಗಳಿಂದ ಮಕ್ಕಳೋಪಾದಿಯಲ್ಲಿ ಸಲ್ಲಬೇಕು. ನನಗೆ ಸಹಾಯ ಮಾಡುವುದಕ್ಕೆ ಮುಂದಾದನಲ್ಲ, ಆತ ಬೇರೆ ಯಾರು ಅಲ್ಲ, ಆತ ಈತ. ಇವನ? ಹೌದೌದು. ಸರಿ, ಹಾಗಾಗಿ ನಾನು ನಿರ್ಧಾರ ಮಾಡಿದ್ದು, ಏನದು? ನಾನು ಮದುವೆ ಆಗುವುದಿದ್ದರೆ ಆತನನ್ನೇ ಮದುವೆ ಆಗುವುದು ಎನ್ನುವುದಾಗಿ. ಹಾಗಾಗಿ ನಿಮ್ಮಲ್ಲಿ ಕೇಳುವುದು, ಆತನಿಗೆ ನನ್ನನ್ನ ಕೊಟ್ಟು ಮದುವೆ ಮಾಡ್ತೀರಾ? ಮಗಳೇ, ಕರುಣೆ ಪೌರುಷ ಬೆರೆತರೆ ಕರುಣೆ ಪೌರುಷ ಬೆರೆತದೀರನು ತರಳೆ ನಿನಗನುರೂಪ ಗೀತನು ತರಳೆ ನಿನಗನುರೂಪ ಗೀತನು ಈ ಪುರದ ಪೀಠವ ಇವೆ ಪುರದ ಪೀಠವ ಇವೆ ಮೂದಗೆ ವರಿಸಿ ಬಾಳಿವೆ ಸುಖದಲ್ಲಿ ಪುರದ ಬೀಜವ ಇವೆ ಮೂದಕ್ಕೆ ವರಿಸಿ ಬಾಳಿರೆ ಸುಖದಲ್ಲಿಯೇ ಮಗಳೇ, ನಿನ್ನ ಮಾತನ್ನು ಕೇಳಿದಾಗ ಒಂದೆಡೆಯಲ್ಲಿ ಸಂತೋಷ, ಮತ್ತೊಂದೆಡೆಯಲ್ಲಿ ಆಶ್ಚರ್ಯ. ಯಾಕೆ ವಲ್ಲಯ್ಯ? ಯಾಕೆ? ನೀನು ಹೇಳಿರುವಂತ ಎಲ್ಲಾ ರೀತಿಯ ಕಾರ್ಯವನ್ನು ಪೂರೈಸಿಕೊಂಡು ಬಂದಿರುವಂತ ವ್ಯಕ್ತಿ ಈ ಪುಣ್ಯನಿಧಿ. ಮಗಳೇ, ಈ ಪ್ರಪಂಚದಲ್ಲಿ 4 ಅತ್ಯದ್ಭುತವಾದಂತ ಮೌಲ್ಯಗಳು ಯಾವುದು? ಯಾವ್ದ್ಯಾವ್ದು? ಪ್ರಿಯವಾದ ಮಾತಿನಿಂದ